ಮಾಡಿಬಿಡ್ರಿ ಅಂತ ಎಸ್ ಸಿ ಪಾರ್ಟಿ ನಾವು ಕಡಿಮೆ ಬಂದಿಲ್ಲ 10 ದಿನ ನಮಗೆ ಒಂದು ಕೊಟ್ಟು 10 ದಿನ ಆರಾಮಾಗಿ ಅಲ್ಲಿ ಇಟ್ಕೊಂಡು ಎಲ್ಲ ಕಡೆ ರಾಜಸ್ಥಾನ ಆಗ್ರಾ ಎಲ್ಲ ಕಡೆ ಅಡ್ಡಾಡಿಕೊಂಡು ಬಂದರು. ಮತ್ತು ಅದರಲ್ಲೇ ಕ್ಲಬ್ನಲ್ಲಿ ಒಂದು ಅವಾಗ ಕ್ಲಬ್ಗಳೇ ಸ್ವಲ್ಪ ಗೋಲ್ಡ್ ಕ್ಲಬ್ ಮಾಡಿದ್ದಾರೆ. ಅಂದರೆ ಪ್ರತಿ ಸಲ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಅವ್ರ ಮನೆಯವರಿಗೆ ಗೋಲ್ಡ್ ಕೊಡಿಸುವಂಥ ಯೋಜನೆ ಇದೆ. ಗೋಲ್ಡ್ ರೊಕ್ಕ ಕೊಡ್ತಿಲ್ಲ, ಅವ್ರ ಮನೆಯವರಿಗೆ ಗೋಲ್ಡ್ ಕೊಡಿಸೋದು ಅಷ್ಟೇ ನಾವೇ ಹೋಗಿ ಕೊಡಿಸಿದ್ವಿ ಅವ್ರಿಗೆ. ಹಾಗಾಗಿ ಕಾಂಟ್ರಿಬ್ಯೂಟ್ ಮಾಡಿ ಪ್ರತಿ ತಿಂಗಳಿಗೆ ಹೋಗಿ ಚಿಕ್ಕಿ ಐತಿ ಗೋಲ್ಡ್ ಕ್ಲಬ್ ಮಾಡಿದ್ರು. ಅಂದರೆ ಅವಾಗೆಲ್ಲ ಪಗಾರ ಭಾಳ ಕಡಿಮೆ ಇರ್ತದೆ. ಹಾಗಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಗೋಲ್ಡ್ ಕ್ಲಬ್ ಮಾಡಿ ಗೋಲ್ಡ್ ಪ್ರತಿ ತಿಂಗಳ ಒಂದು ಇಬ್ಬರಿಗೆ 2 ತಲೆ 3 ತಲೆ ವ್ಯಕ್ತಿ ಗೋಲ್ಡೆಲ್ಲ ಕೊಡಿಸ್ತೀವಿ. ನಾವು ಅವ್ರಿಗೆ ಯಾರು ಮೆಂಬರ್ ರೊಕ್ಕ ಕೊಡ್ತಿಲ್ಲ, ನಾವೇ ಹೋಗಿ ದಸರಾಕ್ಕೆ ಹೋಗಿ ಗೋಲ್ಡ್ ಕೊಟ್ಟು ಅವ್ರ ಮನೆ ಕೊಡುವಂಥ ಅವತ್ತು ಮಾಡ್ತೇವೆ. ಮತ್ತು ಅದೇ ರೀತಿ ನಮ್ಮ ಕ್ಲಬ್ನಿಂದ ಸುಮಾರು ಭಾಳ ಜನ ಇದ್ದರು. ಪ್ರತಿ ತಿಂಗಳಿಗೆ ಸುಮಾರು 1 ಲಕ್ಷ ತನಕ ನಾವು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಅವರಿಗೆ ಪ್ರತಿ ತಿಂಗಳು ಒಬ್ಬರಿಗೆ ಕೊಡ್ತಿದ್ದೇವೆ. ಅಂದರೆ ಫ್ಯಾಮಿಲಿ ಹೆಲ್ಪ್ ಆಗುತ್ತೆ. ಅದು ಇಲ್ಲಿವರೆಗೆ ಇತ್ತು. ಈಗ ನಾವು ಒಂದು 3-4 ತಿಂಗಳಾಯಿತು ಎಲ್ಲ ನಮ್ಮ ಬೇರೆ ತಿಳ್ಕೊಂಡು ನಾವು ಮಾತಾಡಬೇಕು. ಅವರು ನಮ್ಮ ಇಂಡಿ ಪಾರ್ಟಿದವರು ಕಂಟಿನ್ಯೂ ಮಾಡಿದ್ರೆ ಅವ್ರು ಯಾಕೋ ಹೋಗಿಲ್ಲ. ಹೀಗಾಗಿ ಅವರ ಕ್ಲಬ್ಬನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ. ನಾವು ಯಾಕೆ ಹೇಳ್ತೀನಿ ಅಂದರೆ ಬರೀ ನಾವು ಸೇವೆ ನಮ್ಮ ಈ ಆಫೀಸ್ ಕೆಲಸದ ಜೊತೆಗೆ ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ ಭಾಳ ಇಂಪಾರ್ಟೆಂಟ್. ಅವು ಇನ್ನೊಂದು ನಮ್ಮ ಸಮಯ ಒಳ್ಳೆ ಜನ ಕಳಿಸ್ತೀವಿ, ನಾವು ಎಲ್ಲ ಒಬ್ಬರಿಗೊಬ್ಬರು ತಿಳ್ಕೊತೀವಿ ಅನ್ನೋ ಒಂದು ಉದ್ದೇಶದಿಂದ ನಾವು ಕ್ಲಬ್ಬನ್ನು ಮಾಡಿ ಅವಾಗ ಟೂರ್ಗಿರ ಹೈದರಾಬಾದ್ ಟೂರ್ ಮಾಡಿದ್ರು, ಗೋವಾ ಟೂರ್ ಮಾಡಿದ್ರು, ದೆಹಲಿ ಆ ಕಡೆ ಸ್ವಲ್ಪ ಅಡ್ಡಾಡಿದ್ರು. ಹಾಗಾಗಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಬಾಂಧವ್ಯ ಬೆಳೀತಾ ಅಂತಕೊಂಡು ನಾವು ಒಂದು ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಹೀಗಾಗಿ ಇತ್ತೀಚೆಗಾಗಿ ನಾವು ಒಂದು ಕ್ಲಬ್ ಮಾಡಿದ್ರು. ಅದೇ ರೀತಿ ನಾವು ಇನ್ನೂ ಅಡ್ಜಸ್ಟ್ ಆ ಕ್ಲಬ್ ಕ್ಲೋಸ್ ಆಗಲಿಕ್ಕೆ ಇನ್ನೂ ಕಾಲೇಜಿನ ಕಾಂಪಿಟೇಷನಲ್ಲಿ ಅವ್ರ ಜೊತೆ ಅಡ್ಮಿಷನ್ ಕ್ಲಬ್ ಮಾಡಿ ಪ್ರತಿ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಫ್ಯಾಮಿಲಿ ಮೆಂಬರ್ಸ್ನ ಕೂರಿಸಿ ಕೂರಿಸಿ ಏನಾದರೂ ಪಿಕ್ನಿಕ್ಕು ಟೂರ್ ಮಾಡೋದ್ರಿಂದ ಒಳ್ಳೆಯ ಸೋಷಿಯಲ್ ಬಾಂಧವ್ಯ ಬೆಳೀತಂತ ನನ್ನ ಇಷ್ಟೆಲ್ಲ ಆದಮೇಲೆ ಕೊನೆಗೆ ಎಂ ಪಿ ಪಾಟೀಲ್ ಮತ್ತು ನಮ್ಮ ಎಂ ಪಿ ಪಾಟೀಲ್ ಪಾಟೀಲ್ ಸ್ಕ್ವೇರ್ ಏನು ಮಾಡಿದ್ರು ನಮಗೆ ಸ್ವಲ್ಪ ದಿವಸ ನೀವು 3 ಕಡೆ ಹೋಗಿಬೇಡ ಅಂತ ಹೇಳಿ ನಮಗೆ ಸ್ವಲ್ಪ ಆದ್ಮೇಲೆ ಕಳಿಸೋರು. ಅವರು ನಮ್ಮ ಕೈ ಅವ್ರು ಇಲ್ಲಿ ಬಂದ್ಬಿಟ್ರು, ಪ್ರಪೋಸ್ ಮಾಡಿ ಬಂದ್ಬಿಟ್ರು. ನಾವು ಅವ್ರು ಇರ್ತಾರೆ ಅಂತ ನಾವು ಅವ್ರಿಗೆ ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ನಾವು ಅಲ್ಲಿ 4-5 ಜನ ಕಳಿಸ್ತಿದ್ರು, ಹಚ್ಚಿದ್ರು ಎಲ್ಲ ಇದ್ರು. ಏನಾಯ್ತು ಗೊತ್ತಿಲ್ಲ. ಒಮ್ಮೆ ನಾನು ಹೋಗೋದಾಗ ಎಲ್ಲ ಒಬ್ರಿಗೊಬ್ರು ಎಲ್ಲ ಹೊಗೆ ಕೊಟ್ಟು ಯಾರು ಉಳಿದಿಲ್ಲ. ಬೀಳಿಸ್ಕೊಂಡು ನಾನೊಬ್ಬ ಇಬ್ಬರೇ ಹೋಗಿರ್ತಾರೆ. ಅದು ದೊಡ್ಡ ಪ್ರಾಬ್ಲಮ್, ವೆರಿ ಪೊಟೆನ್ಷಿಯಲ್ ಪ್ರಾಬ್ಲಮ್. ಅಲ್ಲಿ ನಿಮಗೆ ಸಮಸ್ಯೆಗಳು ಭಾಳ, ಜನರ ಸಮಸ್ಯೆ, ಕಳ್ಳಕಾಕರ ಸಮಸ್ಯೆ, ಹಂದಿಗಳ ಸಮಸ್ಯೆ. ಹೀಗಾಗಿ ಅಲ್ಲಿ ಏನಂದರೆ ಏನಪ್ಪ ಪ್ರಾಬ್ಲಮ್ ಯಾವ ರೀತಿ ಮ್ಯಾನೇಜ್ ಮಾಡೋದು ಸಮಸ್ಯೆಗಳು. ಮುಂಜಾನೆ ಊಟ ಮಾಡಿ 11 ಸಮಯ ಹೇಗೋ ಹೋಗ್ತಿತ್ತು. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ನಮಗೆ ಹೇಳ್ತೀವಿ ಏನಪ್ಪ ಅಷ್ಟು ಟೈಮ್ ಏನು ಕೆಲಸ ಮಾಡಿರ್ತದೆ ಅದು ಸಮಯ ಕಳೆದು ಭಾಳ ಕಷ್ಟ ಆಗ್ತದೆ. ಹೀಗಾಗಿ ಒಂದು ಕುತ್ಕೊಂಡು ಜನ ಬರ್ತಾ ನೋಡ್ಕೊಂಡು ಕೈ ಕೊಟ್ಕೊಂಡು ಜನ ಬಂದು ಊಟ ಮಾಡ್ತಿದ್ರು. ಯಾರೇ ಹುಲ್ಲು ಮಾಡೋದು ಬರ್ತಿದ್ರು, ಏನೋ ಬೆಳೆ ಕೈಯೋ ಬರ್ತಿದ್ರು, ಅವ್ರು ಬೆಳೆಸ್ಬೇಕಂತ ಪರಿಸ್ಥಿತಿ. ಮುಂದೆ ಅಲ್ಲಿ 1 ವರ್ಷ ಏನೋ ಒಂದು ಒಳ್ಳೆಯ ಅನುಭವ ಒಳ್ಳೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಸಹಿತ 6 ವರ್ಷಕ್ಕೆ ಭಾಳ ದಿವಸ ನಮ್ಮ ಕಲ್ಗಟ್ಟಿಯವರ ಅನುಭವಾಗ ಸ್ಟಡಿ ನೀವು ಅಥವಾ ಭೀಮನೂರು ಹೋದಾಗ ಮತ್ತು ಇಲ್ಲಿ ಕಾಲೇಜಿಗೆ ಬಂದಾಗ ನಮಗೆ